ಓವರ್ ಆಲ್ ನೀವು ಯಾವುದೇ ಕಾರಣಕ್ಕೂ ಭಯ, ನಿಮಗೆ ಒಳಗಡೆ ಭಯ ಇದ್ರೂ ಕೂಡ ಅದನ್ನ ತೋರಿಸಕ್ ಹೋಗ್ಬಾರ್ದು. ಸೊ ವೆನ್ ಯು ಸಿಟ್ ಇನ್ ಇಂಟರ್ವ್ಯೂ, ಆಕ್ಯುಪೈ ದ ಚೇರ್ ಫುಲ್ಲಿ. ಐ ಮೀನ್ ಯು ಎಂಟರ್ ದಿ ರೂಮ್, ಗೋ ವಿತ್ ಕಾನ್ಫಿಡೆನ್ಸ್ ಆಸ್ ಯು ಓನ್ ದಟ್ ರೂಮ್. ಅಲ್ಲಿ ಬೇರೆಯವ್ರ ಇರ್ತಾರೆ, ಅವರು ನಮ್ಮ ಥರನೇ, ಅವರು ಮನುಷ್ಯರು. ದೇ ಆರ್ ಆಲ್ ಕೆಲವು ಪ್ರೊಫೆಸರ್ಸ್ ಇರ್ತಾರೆ, ಸೊ ಕೆಲವರು ಎಕ್ಸ್ಪರ್ಟ್ಸ್ ಬಂದಿರ್ತಾರೆ. ಬಟ್ ದೇ ಆರ್ ನಾಟ್ ಎನಿ ಡಿಫ್ರೆಂಟ್ ವರ್ಲ್ಡ್ ಇಂದ ಬಂದಿಲ್ಲ. ಅವರು ನಮ್ಮ ಥರನೇ ಮನುಷ್ಯರು. ಸೊ ಲೀವ್ ದ ಫಿಯರ್ ಆಫ್ ದಟ್ ರೂಮ್. ಇಂಟರ್ವ್ಯೂ ರೂಮ್ದು ಫಿಯರ್ ಬಿಟ್ಬಿಟ್ಟು ಜಸ್ಟ್ ಗೋ ಎಂಜಾಯ್ ದಟ್ ಪ್ರಾಸೆಸ್. ಆ ಪ್ರಾಸೆಸ್ ಏನಿದೆ ಅದನ್ನ ಫೀಲ್ ಮಾಡಿ, ಸಿಟ್ ಕಾನ್ಫಿಡೆಂಟ್ಲಿ, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಕೆಲವರು ಕೂತ್ಕೊಳ್ಳುವಾಗ್ಲೇನೆ ಏನೋ ಶ್ರಗ್ ಆಗಿ ಭಯದಲ್ಲಿ ಕೂತಿರ್ತಾರೆ, ಆಸ್ ದೋ ಏನೋ ತಪ್ಪು ಮಾಡಿ ಬಂದು ಕೂತಿರೋ ಹಂಗೆ. ಕಾನ್ಫಿಡೆಂಟ್ ಆಗಿ ಕೂತ್ಕೊಳ್ಳಿ, ಸಿಟ್ ಲೈಕ್ ಎನ್ ಆಫೀಸರ್. ಯಾವಾಗ್ಲೂ ನಾವು ಆದ್ಮೇಲೆ ಆಫೀಸರ್ ತರ ಬಿಹೇವ್ ಮಾಡೋದಲ್ಲ. ಯು ಹ್ಯಾವ್ ಟು ಆಲ್ವೇಸ್, ವೆನ್ ಯು ಆರ್ ಬಿಗಿನಿಂಗ್ ದ ಪ್ರಿಪರೇಷನ್ ಆಫ್ ದಿಸ್ ಎಕ್ಸಾಮ್, ಫಸ್ಟ್ ಥಿಂಗ್ ಇಸ್ ಯು ಆರ್ ಆಲ್ರೆಡಿ ಅನ್ ಆಫೀಸರ್. OLQ ಅಂತ ಇದೆ, ಆಫೀಸರ್ ಲೈಕ್ ಕ್ವಾಲಿಟಿ. ಯು ಹ್ಯಾವ್ ಟು ಇನ್ವೈಟ್ ದಟ್ ಇನ್ ಯು. ಆ ನಿಮ್ಮ ಆಫೀಸರ್ ಲೈಕ್ ಕ್ವಾಲಿಟಿ ನಿಮ್ಮಲ್ಲಿ ಬಂದರೆ ಆಗ ಎಕ್ಸಾಮಿನರ್ಸ್ ಅದನ್ನ ರೀಡ್ ಮಾಡ್ತಾರೆ. ಸೊ ಆಗ ನಿಮ್ಮದು ಬಿಹೇವಿಯರ್ ಜೊತೆಗೆ ನಿಮ್ಮ ಥಿಂಕಿಂಗ್ ಕೂಡ ಯು ಥಿಂಕ್ ಲೈಕ್ ಎನ್ ಆಫೀಸರ್. ಸೊ ಅವ್ರು ಕೇಳೋ ಪ್ರತಿ ಪ್ರಶ್ನೆಗೆ ಯು ವಿಲ್ ಅಡ್ರೆಸ್ ದ್ಯಾಟ್ ಆಸ್ ಹೌ ಇಫ್ ಯು ಆರ್ ಎನ್ ಆಫೀಸರ್, ಇಫ್ ಯು ಆರ್ ಎನ್ IAS ಆಫೀಸರ್, DYSP ಆರ್ ಎನ್ ASC ಅಸಿಸ್ಟೆಂಟ್ ಕಮಿಷನರ್ ಆಗಿ ನೀವು ಹೆಂಗೆ ಅದನ್ನು ಸಾಲ್ವ್ ಮಾಡ್ತಾ ಇದ್ರಿ, ನೀವು ಹೇಗೆ ಅದನ್ನು ಜನರಿಗೆ ತಲುಪಿಸ್ತಾ ಇದ್ರಿ ಅನ್ನೋದನ್ನ ನೀವು ಯೋಚನೆ ಆ ರೀತಿ ಮಾಡಲಿಕ್ಕೆ ಶುರು ಮಾಡಬೇಕು. ಎಸ್ಪೆಷಲಿ ಆಫ್ಟರ್ ಮೇನ್ಸ್, ಇಫ್ ಯು ಆರ್ ಕಾನ್ಫಿಡೆಂಟ್, ಯು ಹ್ಯಾವ್ ಟು ಚೇಂಜ್ ಯುವರ್ ಬಿಹೇವಿಯರ್, ಆಟಿಟ್ಯೂಡ್.